ಮಾಡಿದೆ ಅವ್ರನ್ನ ನಾವು ಪೊಲೀಸ್ನ ಮೇಲೆ ಅಬ್ಸರ್ವ್ ಮಾಡ್ತೀವಿ. ಕ್ಲೀನಾಗಿರಬೇಕು ಈ ಜಾಗ, ನೀವೇ ಅದನ್ನು ಏನಿದೆ ಅದನ್ನು ಕಲೆಕ್ಟ್ ಮಾಡಬೇಕು. ಯಾರನ್ನೂ ಹಾಕಕ್ಕೂ ಬಿಡಬಾರ್ದು. ಪಬ್ಲಿಕ್ನು ಇದನ್ನೆಲ್ಲ ತಿಂದು ಯೂಸ್ ಮಾಡಾದ್ಮೇಲೆ ಅದನ್ನು ಬಿಸಾಕಕ್ಕೆ ಇಲ್ಲಿ ಬಿಡಬಾರ್ದು. ನೀವೇ ಒಂದು ಡಸ್ಟ್ಬಿನ್ ಇಟ್ಟಿರ್ಬೇಕು. ಬಂಡೆ ಇಲ್ಲೇ ಬಸ್ ಇದೆಯಲ್ಲ, ನಡ್ಕೊಂಡು ಬರ್ತೀರಾ? ನಡ್ಕೊಂಡು ಅದೇ ಊರಿಂದ ಚೊಕ್ಕೂರು ಬಂಡೆಯಿಂದ ಬಸ್ಸಲ್ಲಿ ಬರ್ತೀರಾ, ಇಲ್ಲಿ ಮತ್ತೆ ಬಸ್ ಹತ್ತೀರಾ, ಊರಿಂದ ನಡ್ಕೊಂಡು ಬರ್ತೀರಾ, ಇಲ್ಲೇ ಬಸ್ ಹತ್ತೀರಾ. ಎಷ್ಟೇ ಕ್ಲಾಸ್? ಒಟ್ಟಿಗೆ ಒಂದೇ ಊರ ಒಟ್ಟಿಗೆ ಬರ್ತೀರಾ, ಬಸ್ಸಿಗೆ ಕಾಯ್ತಾ ಇದ್ದೀರಾ? ಮಾಲೂರು ಮುಲ್ಬಾಗಿಲು ಕೋಲಾರ ಕೋಟ ಎಲ್ಲೂ ಕೊಟ್ಟಿಲ್ಲ. ನನ್ನ ನಾಲೆಡ್ಜ್ಗೆ ಎಲ್ಲೂ ಕೊಟ್ಟಿಲ್ಲ. ಈ ಜಾಗದಲ್ಲಿದೆ. ಇವ್ರಿಗೆ ಇದೊಂದು ಡಿಸಿಪ್ಲಿನ್ ಇರಬೇಕು. ಎಲ್ಲಿ ಮಕ್ಕಳು ಓದೋ ಮಕ್ಕಳು ಓಡಾಡ್ತಾರೆ, ಹೆಣ್ಮಕ್ಳು ಓಡಾಡ್ತಾರೆ, ರೈತರು ಓಡಾಡ್ತಾರೆ, ಡಿಗ್ನಿಫೈಡ್ ಆಗಿರೋ ಯಾರ್ಯಾರು ಬಸ್ ಹತ್ತಕ್ಕೆ ಈ ಜಾಗದಲ್ಲಿ ಬಂದು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿವರೆಗೂ ಈ ಪ್ರಿನ್ಸಿಪಲ್ ಇರ್ತಾರೆ. ಆ ಜಾಗದಲ್ಲಿ ಏನಾದರೂ ಇಲ್ಲೇ ಕುಡ್ಕೊಂಡು ಇಲ್ಲೇ ಓಡಾಡ್ಕೊಂಡಿರೋರು ಇವ್ರು ಏನಾದರೂ ಒಂದು ಕೊಟ್ಟರೆ ನೀವು ನನಗೆ ರಿಪೋರ್ಟ್ ಮಾಡಬೇಕು. ಸೇಮ್ ಡೇ ನಾನೇ ಬಂದು ನಿಂತ್ಕೊಂಡು ಇವ್ರಿಗೆ ಬೀಗ ಹಾಕ್ಸ್ತೀನಿ. ಸೇಮ್ ಡೇ. ರೈತರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಯಾವುದೇ ಬಂಗಾರಪೇಟೆಗೆ ಹೋಗೋರು, ಕೋಲಾರ್ಗೆ ಹೋಗೋರು, ಮುಳಬಾಗಿಲಿಗೆ ಹೋಗೋರು, ಅಲ್ಲಿಗೆ ಹೋಗೋರು, ಕುಪ್ಪಂಗೆ ಹೋಗೋರು ಇಲ್ಲಿ ಬಂದಾಗ ಅವ್ರಿಗೆ ಸೌಕರ್ಯ ಇಲ್ಲ ಅನ್ನೋವಂಥ ಫೀಲ್ ಆಗಲೇಬಾರ್ದು. ಬೇರೆ 10 ಬಸ್ ಸ್ಟ್ಯಾಂಡ್ ನೋಡಿ, ಚೆನ್ನಾಗಿರೋ ಬಸ್ ಸ್ಟ್ಯಾಂಡ್ಸ್ದು ಅದ್ರ ಫೋಟೋಸ್ ತೊಗೊಂಡು ಬನ್ನಿ. ಅದಾದಮೇಲೆ ಇವತ್ತು ನಾವು ಸ್ಟ್ರಿಕ್ಟಾಗಿ ಅವ್ನಿಗೆ ವಾರ್ನ್ ಮಾಡಿದ್ದೀವಿ. ಏನಂತ, ಇಲ್ಲಿ ಎಲ್ಲೂ ನಾವು ಇಡೀ ಕರ್ನಾಟಕ ಸ್ಟೇಟಲ್ಲಿ ಎಲ್ಲೂ ಬಾರ್ಗೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ. ಬಸ್ ಸ್ಟ್ಯಾಂಡ್ ಪ್ರಿಮಿಸಸಲ್ಲಿ ಇದೆಯಾ ಎಲ್ಲಾದ್ರೂ? ಎಲ್ಲೂ ಇಲ್ಲ. ಅದಾಗಿ ಇವ್ರಿಗೆ ಎಷ್ಟು ವರ್ಷದಿಂದ ಇಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೂ ನಾನು ಅವರು ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ, ಯಾರು ನಮ್ಮಲ್ಲಿ ಎಕ್ಸೈಸ್, ಅವ್ರಿಗೊಂದು ನೋಟಿಸ್ ಕೊಡೋಣ. ಈ ಪ್ರಿಮಿಸಸಲ್ಲಿ ಯಾರಾದರೂ ಕುಡಿದು ಇದೇ ಜಾಗದಲ್ಲೇ ಓಡಾಡ್ತಾ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಅವತ್ತು ನಾವು ಕ್ಲೋಸ್ ಮಾಡೋಣ. ಆ ಥರನೇ ಅವ್ನಿಗೆ ರೆಸಲ್ಯೂಷನ್ ಮಾಡಿ ಒಂದು ನೋಟಿಸ್ ಒಳಗಡೆ ಕೊಡಿ. ಅದಾದಮೇಲೆ ಬಸ್ ಸ್ಟ್ಯಾಂಡ್ ಸುತ್ತು ಇರುವಂಥ ಅಂಗಡಿಗಳು, ಹೋಟೆಲ್ಲು ಯಾರೇ ಇರಲಿ, ಅವರಿಗೆ ಅವರು ಅಲ್ಲಿ ಏನಾದರೂ ವೇಸ್ಟ್ ಇರಲಿ, ಏನೇ ಇರಲಿ, ಅದನ್ನು ಅವ್ರ ಹಂತದಲ್ಲಿ ಅವರು ವೇಸ್ಟ್ನ ಕಲೆಕ್ಟ್ ಮಾಡಬೇಕು. ನಿಮಗೆ ಅದನ್ನು ನಗರಸಭೆಗೆ ಮುಕ್ತವಾಗಿ ಯಾವ ರೀತಿ ಕೊಡಬೇಕು ಆ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು. 3 ವಿಚಾರ. ಒಂದು, ಬಾರ್ ಯಾವುದಿದೆ, ಬಾರ್ ರೆಸ್ಟೋರೆಂಟ್ ಇದೆಯಾ ಅಥವಾ ಬರೀ ಇದಿದೆ ವೈನ್ ಶಾಪ್ ಇದೆಯಾ? ವೈನ್ ಶಾಪ್ ಇರಲಿ, ಇನ್ಯಾರೇ ಇರಲಿ, ಅವ್ರಿಗೊಂದು ನೀವು ಇದರಲ್ಲಿ ಬೋರ್ಡಲ್ಲಿ ನಮ್ಮ ಇದರಲ್ಲಿ ನೋಟಿಸ್ ಕೊಡಬೇಕು ಅವ್ರಿಗೆ. ನಗರಸಭೆ ಎಲ್ಲ ಕೌನ್ಸಿಲರ್ಸ್ದು ಒಂದು ಇಮಿಡಿಯೇಟಾಗಿ ಮೀಟಿಂಗ್ ತಗೊಂಡು ಅದರಲ್ಲಿ ಒಂದು ರೆಸಲ್ಯೂಷನ್ ಮಾಡಿ, ಬಸ್ ಸ್ಟ್ಯಾಂಡ್ ಪ್ರಿಮಿಸಸಲ್ಲಿ 2 ವೀಲರ್ಸ್ ಅಲೋ ಮಾಡೋಂಗಿಲ್ಲ, ಸ್ಟೂಡೆಂಟ್ಸ್ಗಾಗಲಿ ಪ್ರಯಾಣಿಕರಿಗಾಗಲಿ ಏನೂ ತೊಂದರೆ ಆಗದೆ ಇರೋವಂಥ ವಾತಾವರಣ ಇಡೋದಕ್ಕೆ ನಾವು ಏನು ಈ 3 ಸಬ್ಜೆಕ್ಟ್ ತಗೊಂಡು, ಯಾವುದಿದೆ ಇದು ಬಾರ್ದು ಒಂದು, ಬೇಕ್ರಿ ಹೋಟೆಲ್ಸು, ಯಾವುದು 2 ವೀಲರ್ಸು ಅಲೋ ಮಾಡಬೇಡಿ, ಯಾವ 4 ವೀಲರ್ಸು ಅಲೋ ಮಾಡಬೇಡಿ. 2 ವೀಲರ್ಸ್ ಅಲೋ ಇಲ್ಲ, 4 ವೀಲರ್ಸು ಅಲೋ ಇಲ್ಲ, ಆಟೋ ಕೂಡ ಅಲೋ ಇಲ್ಲ. ಎಲ್ಲನೂ ಹಿಡಿದು ಅತ್ತೆಜ್ಜೆ ಬರಲಿ. ಎಲ್ಲರಿಗೂ ಕಾಮನ್ ಆಗಿ ಒಂದೇ ಇಂಪಾರ್ಟೆನ್ಸೇ ಕೊಡಬೇಕಾಗತ್ತೆ. ಬಸ್ಸಸ್ದು ಒಂದು ಐಡೆಂಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ಕೋಲಾರ ಬಸ್ ಎಲ್ಲಿ ನಿಲ್ಲಬೇಕು, ಮುಳಬಾಗಿಲು ಬಸ್ ಎಲ್ಲಿ ನಿಲ್ಲಬೇಕು, ಬಂಗಾರಪೇಟೆ, ಅದಕ್ಕೊಂದು ನೋಟಿಸ್ ಥರ ಬೋರ್ಡ್ಸ್ನ ಬರ್ಸ್ಬಿಟ್ಟು ತುಂಬ ಅನ್ಹೈಜಿನಿಕ್ ಆಗೇ ಇದೆ. ಹೈಜಿನಿಕ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಇವತ್ತೇನೋ ಕ್ಲೀನಿಂಗ್ ನಮ್ಮ ಸ್ಟಾಫೇ ಕಾಣ್ತಾ ಇದ್ದಾರೆ, ನಗರಸಭೆ ಸ್ಟಾಫ್. ಹಂಗನ್ಬಿಟ್ಟು ಯಾವಾಗಲೂ ಕ್ಲೀನಾಗಿದೆ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಕ್ಲೀನಾಗಿಲ್ಲ, ಇನ್ನೂ ವ್ಯವಸ್ಥಿತವಾಗಿ ಇದನ್ನು ಡೆವಲಪ್ ಮಾಡಬೇಕು. ನಾನು ಒಂದು DULTಯಲ್ಲಿ ಅಂದರೆ ಡಲ್ಟಲ್ಲಿ ಒಂದು 2 crores ಅನುದಾನ ತಂದಿದ್ದೀವಿ. ಅದೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಸಿ ಬೆಸ್ಟ್ ಈ ಬಸ್ ಸ್ಟ್ಯಾಂಡಲ್ಲಿ ಬೆಳಿಗ್ಗೆ ಇದ್ದರೆ ಸಾವಿರಾರು ಜನ ಪ್ರಯಾಣಿಕರು ಓಡಾಡುವಂಥ ಜಾಗ 3 times ರೆಗ್ಯುಲರಾಗಿ ಕ್ಲೀನ್ ಮಾಡೋದಕ್ಕೆ ಏನು ಪ್ರಾವಿಷನ್ ಮಾಡ್ಬೋದು? 3 times ಅಟ್ಲೀಸ್ಟ್ ಬಸ್ ಸ್ಟ್ಯಾಂಡ್ನ ಮಾಡಿ ಇವ್ರು 1 ತಿಂಗಳಿಗೊಂದು ಸತಿ, ವಾರಕ್ಕೆ ಒಂದು ಸತಿ ಬೇಡ, ಎವ್ರಿ ನೈಟ್ ಕ್ಲೀನಿಂಗ್ ಮಾಡಲಿಕ್ಕೆ ಮೇಸ್ತ್ರಿ. ಸೊ ಈ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಶಿ ಕಾಂಟ್ ಕಮ್ ಅರೌಂಡ್ 10 o'clock, 10:30, 11ಕ್ಕೆ ಬಂದು ಮಾಡ್ಸೋಕ್ಕಾಗಲ್ಲ.
11 to 11:30 ಕ್ಲೀನ್ ಮಾಡೋದಕ್ಕೆ ಜೆಂಟ್ಸ್ಗೆ ಮೇಸ್ತ್ರಿ ಮಾಡಿ ಅವ್ರ ಜೊತೆ ಒಂದು 4 ಜನ ಹ್ಯಾಂಡ್ಸ್ 4-5 ಜನ ಅವ್ರು ಇಲ್ಲೇ ಅಲ್ಲ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಸಲ್ಲೇ ಅಲ್ಲ ಬೇರೆ ಜಾಗದಲ್ಲೂ ಕೂಡ 5 ಜನ ನೀವು ಎಲ್ಲೆಲ್ಲಿ ಹೇಳ್ತೀರಾ ಇಮಿಡಿಯೇಟಾಗಿ ಬ್ಲ್ಯಾಕ್ ಸ್ಪಾಟ್ಸು ಇನ್ನೊಂದು ವಿಶೇಷವಾಗಿ ಒಂದು 5 ಜನ ಟೀಮ್ ಇದೆ ಅವ್ರು ನೈಟಲ್ಲಿ ಕೆಲಸ ಮಾಡಬೇಕು ಸಂಜೆ 7 to ನೈಟಲ್ಲಿ ಒಂದು ಮಿಡ್ ನೈಟ್ವರೆಗೂ ಎಲ್ಲೆಲ್ಲಿ ಕೇಳ್ತೀವಿ ಹಾಸ್ಪಿಟಲ್ ಪ್ರಿಮಿಸಸ್ಸು ಮತ್ತು ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಸು ಒಳ್ಳೆ ಪಾರ್ಕ್ಸು ರೋಡ್ಸು ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡಬೇಕಾದ್ರೆ 5 ಜನ ಟೀಮ್ ಅವ್ನು ಮೇಸ್ತ್ರಿನೇ ಒಬ್ಬನ ಅಪಾಯಿಂಟ್ ಮಾಡಿ ಒಬ್ಬ ಮೇಸ್ತ್ರಿ ಅವ್ನ ಕೆಲಸನೇ 7 o'clock ಮೇಲೆ 6:30 7 o'clock ಮೇಲೆ ಮಿಡ್ ನೈಟ್ವರೆಗೂ ಕೆಲಸ ಮಾಡಬೇಕು 5 ಜನ ಜೆಂಟ್ಸೇ ಇಡಬೇಕು ಯಾರು ಲೇಡೀಸ್ನ ಕರ್ಕೊಂಡು ಹೋಗೋಂಗಿಲ್ಲ ಬಸ್ ಸ್ಟ್ಯಾಂಡ್ನೂ ಅಷ್ಟೇ ಮಾರ್ನಿಂಗ್ ಟೈಮ್ ಮಧ್ಯಾಹ್ನ ಕೆಲಸಕ್ಕೆ ಮುಗಿಯೋಗಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಲಿ ಮಿಕ್ಕಿದ್ದು ಏನೇ ಗಲೀಜಿದ್ರು ಕೂಡ ಈ ಟೀಮ್ ಇನ್ನೊಂದು ಯಾವುದು ವಿಶೇಷವಾಗಿ ಒಂದು ಟೀಮ್ ಇಡ್ತಾರೆ ಅವರಿಂದ ಕ್ಲೀನ್ ಮಾಡಬೇಕು ಅವೇರ್ನೆಸ್ ಕೊಡಬೇಕು ಮತ್ತು ಸ್ಟೂಡೆಂಟ್ಸೇ ಹೆಣ್ಮಕ್ಳಿಗೆ ಕುತ್ಕೊಳ್ಳೋದಕ್ಕೆ ಹಳೇದು ಏನೇನಿದೆ ಎಲ್ಲ ತೆಗಿತಾರೆ ಇವತ್ತೇ ಬ್ಲೀಚಿಂಗ್ ಪೌಡರ್ ಹಾಕಿರೋ ಥರ ಕಾಣುತ್ತೆ ಒಂಥರ ಏನಾಗುತ್ತೆ ನಾನು ವಿಸಿಟ್ ಇದೆ ಅಂತ ಹೇಳಿದ್ದೇ ತಪ್ಪಾಗುತ್ತೆ ನಾನು ಹೇಳಬಾರ್ದಾಗಿತ್ತು ಅವ್ರನ್ನ ಕರ್ಕೊಂಡು ಸೀದಾ ಬರಬೇಕಾಯ್ತು ಹೇಗಿದೆ ಅಂದ್ಬಿಟ್ಟು ನಾನು ಹೇಳಿದ್ದು ಇವತ್ತು ಆ ಬ್ಲೀಚಿಂಗ್ ಪೌಡರ್ ಕಾಣ್ತಾರೆ ಅದಕ್ಕೆ ಯಾರು ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಸಲ್ಲಿ ಯಾರಿಗೆ ಆ ಕ್ವಾಲಿಟೀಸ್ ಇದೆ ಮತ್ತು ಕಂಪ್ಲೇಂಟ್ಸ್ ಬರಲ್ಲ ಅದನ್ನು ಸ್ವಲ್ಪ ಗಮನ ಹರಿಸ್ಬೇಕು ವಿಸಿಟ್ ನಾವು ಯಾವತ್ತು ವಿಸಿಟ್ ಬರ್ತೀವಿ ಗೊತ್ತೇ ಆಗ್ತೀವಿ ಹೇಳ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಸಂಜೆ ಆದಮೇಲೆ ಹೆಣ್ಮಕ್ಳಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ ಕುತ್ಕೊಂಡಿರೋರು ಯಾವಾಗ್ಲೂ ಇಲ್ಲೇ ಖುದ್ದು ಇಲ್ಲೇ ಬಿದ್ದಿರ್ತಾರೆ ಇಲ್ಲೇ ತಿಂದು ಇಲ್ಲೇ ಇದ್ದಿರ್ತಾರೆ ಆ ವಾತಾವರಣ ಇರಬಾರ್ದು ಪ್ರತಿಯೊಂದು ವಿದ್ಯಾರ್ಥಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಸೇಫ್ಟಿ ಮೆಜರ್ಸ್ ಇರಬೇಕು ಅವ್ರು ಊರಿಗೆ ಹೋಗೋಕ್ಕೆ ಬಂದಿರ್ತಾರೆ ಓದೋ ಮಕ್ಕಳು ಇಲ್ಲಿ ನಿಂತಿರ್ತಾರೆ 5ನೇ ಕ್ಲಾಸ್ ಮಕ್ಕಳನ್ನ ನೋಡಿದ್ವಿ 7ನೇ ಕ್ಲಾಸ್ ಮಕ್ಕಳನ್ನ ಏನು ನಾವು ಎಷ್ಟು ಸೇಫ್ಟಿ ಮೆಜರ್ಸ್ ಕೊಡೋಕ್ಕಾಗುತ್ತೆ ನೀವು ನಿಮ್ಮ ಡಿಪಾರ್ಟ್ಮೆಂಟು ನಮ್ಮ ಕಮಿಷನರ್ ಇಬ್ಬರು ಸೇರಿಕೊಂಡು ಸೇಫ್ಟಿ ಮೆಜರ್ಸ್ಗೆ ಟ್ರಾಫಿಕ್ ರೂಲ್ಸ್ ಪ್ರೊಸೀಜರ್ಸ್ ಫಾಲೋ ಮಾಡೋದಕ್ಕೆ ನೀವೊಂದು ಇನಿಷಿಯೇಟಿವ್ ತೊಗೊಳ್ತಾ ಇದ್ದೀವಿ 2 ವೀಲರ್ಸ್ ಒಳಗಡೆ ಅಲೋ ಮಾಡಿಬಿಡಿ ಬಸ್ಸಸ್ಗೆ ಇನ್ನೂ ಏನು ನಾವು ಏನು ಸರ್ವಿಸ್ ಅವ್ರಿಗೆ ಕೊಡೋಕ್ಕಾಗುತ್ತೆ ಅದನ್ನು ಪ್ರೊವೈಡ್ ಮಾಡೋದು ಪಬ್ಲಿಕ್ಗೆ ಏನಾಗುತ್ತೆ ಅಷ್ಟು ಸೇಫ್ಟಿ ಮೆಜರ್ಸ್ ಕೊಡಬೇಕು ನಾವು ಕ್ಲೀನ್ಲಿನೆಸ್ಸಲ್ಲೂ ನಾವು ಫಸ್ಟಲ್ಲಿರ್ಬೇಕು ಟಾಪಲ್ಲಿರಬೇಕು ಕ್ಲೀನ್ಲಿನೆಸ್ಸಲ್ಲಿ ನಾವು ಟಾಪಲ್ಲಿರಬೇಕು ನಾನು ಬರ್ತಾ ಇದ್ದೀನಿ ಅಂತ ಪ್ರೆಸಿಡೆಂಟ್ ತಲೆ ಕೆಡಿಸ್ಕೊಂಡು ಮಾಡಿದ್ರು ಹೆಲ್ತ್ ಇನ್ಸ್ಪೆಕ್ಟ್ರು ಅದು ಮಾರ್ಕ್ಸ್ ಕೊಡಲ್ಲ ಅದು ಯಾವತ್ತೂ ನಿಮಗೆ ಕ್ರೆಡಿಟ್ ಅಲ್ಲ ರೆಗ್ಯುಲರ್ ಆಗಿ ಹೆಲ್ದಿ ಆಗಿರೋ ಅಟ್ಮಾಸ್ಫಿಯರ್ ಇರಲಿ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಸಲ್ಲಿ ಇರಲಿ ಕೆಲವು ಪ್ರೈವೇಟ್ ಬಸ್ಸುಗಳು ಆ ಕಡೆ ಇದನ್ನು ಏನು ಪಾನ್ ಪರಾಗು ಇದೆಲ್ಲ ಉಗ್ದಿರೋದು ನೋಡ್ತಾ ಇದ್ದೀವಿ ಮಾಡಬೇಡಿ ಫೈನ್ ಹಾಕ್ಸಿ ಯಾರು ಅವನು ಉಗಿಕೂಡ್ದು ಧೈರ್ಯವಾಗಿ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಸಲ್ಲಿ ಫೈನ್ ಹಾಕಿ ಅವನಿಗೆ ಸರಿ ಇದು ಒಂದು ಎಲ್ಲರೂ ಬಂದು ನಿಂತ್ಕೊಳ್ಳೋವಂಥ ಜಾಗ ಪ್ರಯಾಣಿಕರಿಗೆ ಅಸಹ್ಯ ಆಗಬಾರ್ದು ಒಬ್ಬ ಪೇಷಂಟ್ ಬರ್ತಾನೆ ಒಬ್ಬ ಒಳ್ಳೆಯ ವ್ಯಕ್ತಿನೂ ಬರ್ತಾನೆ ಎಲ್ಲೋ ದೂರ ಹೋಗ್ಬೇಕು ಪ್ರಯಾಣ ಮಾಡೋಕ್ಕೆ ಬರ್ತಾರೆ ಆ ಜಾಗನೇ ಎಷ್ಟು ಅಸಹ್ಯವಾಗುತ್ತೆ ಅಷ್ಟು ಅಸಹ್ಯವಾಗಿ ಮಾಡೋಕ್ಕೆ ಬಿಡುಕೂಡ್ದು ನೀವು ಏನೇ ಆಗಿರಲಿ ನಾನು ನೋಡ್ತಾ ಇದ್ದೀನಿ ಎಲ್ಲಂದ್ರೆ ಉಗಿಯೋದು ತಿನ್ನೋದು ನಮಗೆ ಗೊತ್ತಿಲ್ಲ ತಿನ್ನೋದು ಅವ್ರ ಸ್ವತಂತ್ರ ಉಗಿಯೋದು ನಮ್ಮ ಬಸ್ ಸ್ಟ್ಯಾಂಡ್ ಪ್ರಿಮಿಸಲ್ಲಿ ಹಾಕ್ಕೊಡ್ಲಿ ಅದಕ್ಕೆ ನೀವು ಮಾತಾಡಿದ್ರೆ ಆಗಲ್ಲ ಎಲ್ಲ ಕಡೆ ನೋಟಿಸ್ ಹಾಕಿರ್ಬೇಕು ಪ್ರತಿ ಅಂಗಡಿಯಲ್ಲಿ ನಮ್ಮ ನೋಟಿಸ್ ಕಾಣಬೇಕು ಸರಿ ಕ್ಲೀನ್ಲಿನೆಸ್ ಪ್ರತಿ ಅಂಗಡಿಯಲ್ಲಿ ಸರಿ ಅವನ ಅಂಗಡಿಯಲ್ಲಿ ಬೇರೆ ಏನಾದರೂ ವ್ಯಾಪಾರ ಮಾಡೋಕ್ಕೋದ್ರೂ ನಮ್ಮ ನೋಟಿಸು ನಗರಸಭೆಯಿಂದ ಒಂದು ನೋಟಿಸ್ ಇರಬೇಕು ಇದಕ್ಕೆ ಫೈನ್ ಇದಕ್ಕೆ ದಂಡ ಕಟ್ತೀರಾ ಇದು ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಸು ಸಾರ್ವಜನಿಕರು ಓಡಾಡುವಂಥ ಜಾಗ ಓದೋ ಮಕ್ಕಳು ಸ್ಟೂಡೆಂಟ್ಸು ಪೇಷಂಟ್ಸು ಬರೋವಂಥ ಜಾಗ ಇದು ಹೆಲ್ದಿಯಾಗಿರಬೇಕು ಇದಕ್ಕೆ ಫೈನ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ನೀವು ಅದಕ್ಕೆ ಒಂದು ನೋಟಿಸ್ನ ಹಾಕಿರ್ಬೇಕು 2 ದಿನದಲ್ಲಿ ಮಂಡೇ ನಾನು ನೋಟಿಸ್ ನನ್ನ ವಿಸಿಟ್ ಇದೆ ಅಂತ ಕ್ಲೀನಿಂಗ್ ಮಾಡಿದ್ರೆ ಅದು ಕಾಟಾಚಾರಕ್ಕಾಗುತ್ತೆ ಸರ್ ನನ್ನ ವಿಸಿಟ್ ಇದೆ ನಾನು ವಿಸಿಟ್ ಮಾಡ್ತೀನಿ ಇಲ್ಲ ಇನ್ನೂ ನನ್ನ ಜೊತೆ ಕಾಮನ್ ಪೀಪಲ್ ಪಬ್ಲಿಕ್ ಬಂದು ಹೇಳಬೇಕು ಇದು ಇನ್ನೊಂದು ಚೂರು ಚೇಂಜಸ್ ಮಾಡಿ ಇದು ಇನ್ನೊಂದು ಚೂರು ಬದಲಾವಣೆ ಮಾಡಿ ಅಂತ ಬಟ್ ನಾನು ಮೊನ್ನೆ ಯಾವುದೋ ಒಂದು ಇದಕ್ಕೆ ಬಂದಾಗೆ ನೋಡಿದೆ ನಾನು ಅಲ್ಲಿ ಡಿವೈಡರ್ ಮಾಡಬೇಕು ಅಂತ ಬಂದಾಗೆ ನೋಡಿದೆ ಇಲ್ಲೆಲ್ಲ 2 ವೀಲರ್ಸು ಬಸ್ ಗಡ್ಡ ಬರ್ಕೊಂಡು ಬರ್ತಾರೆ ಈಗ ಒಂದು ಬಸ್ ಹೋಗ್ತಾ ಇರುತ್ತೆ ಸಡನ್ನಾಗಿ 2 ವೀಲರು ನುಗ್ಗಿದ್ದಾನೆ ಆ ಥರದನ್ನೆಲ್ಲ ನೀವೇ ಅವಾಯ್ಡ್ ಮಾಡಬೇಕಾಗುತ್ತೆ ಏನು ಮಾಡ್ತಿರೋ ಟ್ರಾಫಿಕ್ ಜೊತೆ ಮಾತಾಡ್ತಿತ್ತು ನಾವು ಸಂಜೆ ಬೆಳಗ್ಗೆ ಯಾವುದೇ ಒಂದು ಟೈಮಲ್ಲಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಗ ತುಂಬ ಕಷ್ಟ ನಾವು ಬಸ್ನ ಯೂಸ್ ಮಾಡ್ತೀವಿ ತುಂಬ ಜನ ಸ್ಟೂಡೆಂಟ್ಸ್ ವಿಲೇಜಿಂದ ಬರುವಂಥವ್ರು ಅಥವಾ ಇಲ್ಲೇ ಬಸ್ಸಸ್ನ ಯೂಸ್ ಮಾಡ್ತಾ ಇರ್ತಾರೆ ಅವರು ಇಲ್ಲಿ ಬರಲಿಕ್ಕೆ ಅವ್ರಿಗೆ ಒಳ್ಳೆ ವಾತಾವರಣ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಯಾವುದೇ ಏಜ್ ಇರ್ಬೋದು ಏಜ್ ಗ್ರೂಪ್ ಯಾವುದೇ ಇರ್ಬೋದು ಬಟ್ ಸ್ಟೂಡೆಂಟ್ಸಿಂದ ನನಗೆ ಬಂದಿರುವಂಥ ಕಂಪ್ಲೇಂಟ್ ಬಸ್ ಸ್ಟ್ಯಾಂಡ್ ವಾತಾವರಣದಲ್ಲಿ ಪೊಲೀಸ್ ಅವರು ಸ್ವಲ್ಪ ಸೇಫ್ಟಿ ಮೆಷರ್ಸ್ ಕೊಡಬೇಕು ಓಡಾಡ್ತಾ ಇರಬೇಕು ಅಂತ ಹೇಳಿದಾಗ ನಾನು ಕೂಡ ಹೇಳಿದೆ ಒಂದು ವಿಸಿಟ್ ಮಾಡಬೇಕು ಮತ್ತು ಕ್ಲೀನ್ಲಿನೆಸ್ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಅಂತ 2 ವಿಚಾರದಿಂದ ಭಾಳ ಹಿಂದೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದಾಗ ಹೇಳಿದೆ ಅದಾದಮೇಲೆ ಮತ್ತೆ ನನ್ನನ್ನು ಸಂಪರ್ಕ ಮಾಡಿದೆ
ಆವಾಗ ನನಗನ್ನಿಸ್ತು ಒಂದ್ಸತಿ ಬಸ್ ಸ್ಟ್ಯಾಂಡ್ ನಾನು ಯಾರಿಗೂ ಹೇಳಿದೆ ವಿಸಿಟ್ ಮಾಡೋದು ಅಂತ. ನಾನು ಸೇಫ್ಟಿ ಮೆಜರ್ಸ್ ಕೊಡಬೇಕು. ತುಂಬ ಜನ ಸ್ಟೂಡೆಂಟ್ಸ್, ಪಬ್ಲಿಕ್ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಇವತ್ತು. ನಾನು ತುಂಬ ಜನ 5ನೇ ಕ್ಲಾಸಿಂದ ಹಿಡಿದು 7th 10th ಓದೋ ಮಕ್ಕಳನ್ನ ಜಾಸ್ತಿ ನೋಡಿದೆ. ಈ ಪ್ರೆಮಿಸಸ್ಸಲ್ಲಿ ನೋಡಿದ್ದೀನಿ ಜಾಸ್ತಿ. ಆದಮೇಲೆ ಒಂದಿಬ್ಬರು 3 ಜನ ಸೀನಿಯರ್ ಸಿಟಿಸನ್ಸ್ ಮಾತಾಡಿದ್ರು. ನಮ್ಗೆ ಏಜ್ ಆಗಿದೆ, ಬೋರ್ಡ್ಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಕೋಲಾರ್ಗೆ ಹೋಗೋದು, ಮುಳಬಾಗಿಲಿಗೆ ಹೋಗೋದು, ಬಂಗಾರಪೇಟೆಗೆ ಹೋಗೋದು, ಬಸ್ಸಸ್ಸು ನೋಟಿಸ್ ಥರ ಬೋರ್ಡ್ಸ್ ಹಾಕಿಲ್ಲ, ಸೈನ್ ಬೋರ್ಡ್ಸ್ ಹಾಕಿಲ್ಲ, ಅದರ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಇನ್ನೂ ಸ್ವಲ್ಪ ಜನ ಸೇಫ್ಟಿ ಮೆಜರ್ಸ್ ಅಂದಾಗ ಹೆಣ್ಮಕ್ಳು ಬಂದು ಅಲ್ಲೆಲ್ಲ ಕುತ್ಕೊಂಡಾಗ ಕುಡಿದು ಓಡಾಡ್ತಾ ಇದ್ದಾಗ ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಕುಡಿಯೋದಕ್ಕೆ ಅನುವು ಮಾಡಬಾರ್ದು. ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಪ್ರಪೋಸಲ್ ಕೊಟ್ಟಿದ್ದೆ. ತುಂಬ ಹಳೇದು ಬಸ್ ಸ್ಟ್ಯಾಂಡ್, ಇದೊಂದು ರಾಬರ್ಸನ್ಪೇಟ್ ಬಸ್ ಸ್ಟ್ಯಾಂಡು, ಆಂಡರ್ಸನ್ಪೇಟ್ ಬಸ್ ಸ್ಟ್ಯಾಂಡ್ನ ನಾನು ಅಡ್ವಾನ್ಸ್ ಟೆಕ್ನಾಲಜಿನ ಕೊಟ್ಟು ತುಂಬ ಚೆನ್ನಾಗಿ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ನ ಇಡಬೇಕು ಅಂತಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ನೋಡ್ಕೊಂಡು ಬಂದಿದ್ದೆ. ಅದರ ಪ್ರಕಾರ ಇಲ್ಲಿ ಬಸ್ ಮಾಡಬೇಕು ಅಂತ. ಆದರೆ ಇನಿಷಿಯಲಿ ನಮಗೊಂದು 2 crores ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಾನು ಬೇರೆ ಥರನೇ ಸೇಫ್ಟಿ ಮೆಷರ್ಸು ಕೊಡಬೇಕಾಗತ್ತೆ. ಯಾರೇ ಕುತ್ಕೊಳ್ಳೋದಕ್ಕೆ ಆರೋಗ್ಯವಾಗಿರೋ ವಾತಾವರಣ ಇಲ್ಲ. ಪ್ರಯಾಣಿಕರು ಯಾರೇ ಬರ್ತಾರೆ ಅವರಿಗೆ ಆರೋಗ್ಯವಾಗಿರೋ ವಾತಾವರಣನೇ ಇಲ್ಲ. ಕುತ್ಕೊಳ್ಳೋದಕ್ಕೆ ಶೆಲ್ಟರ್ಸ್ ಇಲ್ಲ. ಹಿಂದೆ ಬಂದು ಕೊನೆವರೆಗೂ ಬಸ್ನಿಲ್ಲ. ತಂದು ಕುತ್ಕೊಳ್ಳೋದಕ್ಕೂ ಕತ್ಲಿದೆ, ಸೇಫ್ಟಿ ಇಲ್ಲ, ಕ್ಲೀನ್ಲಿನೆಸ್ ಇಲ್ಲ. ಸೊ ನಾನು ಒಂದ್ಸತಿ ಕಮಿಷನರ್ಗೂ ಮಾತಾಡಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇಫ್ಟಿ ಮೆಜರ್ಸ್ ಮತ್ತು ಅನೌನ್ಸ್ಮೆಂಟ್ ಮಾಡೋದು, ಎಲ್ಲ ಸಂದರ್ಭದಲ್ಲಿ 1-2 ಮೆನ್ನ ಇಲ್ಲಿ ಇಡೋ ಥರ ಮಾಡಿರ್ತೀವಿ. ಸೊ ದಟ್ ಸ್ಟೂಡೆಂಟ್ಸ್ಗೆ ಸೇಫ್ಟಿ ಮಾಡೋದಕ್ಕೆ. ಇಲ್ಲಿ ಕುಡಿಯೋ ಅಂಥ ಚಟ ಇರಬಾರ್ದು. ಕುಡಿದು ಬಿದ್ದಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕುಡಿದು ಎಲ್ಲಂದರೆ ಅಲ್ಲಿ ಬಿದ್ದಿರ್ತಾರೆ, ಅದನ್ನು ಅವಾಯ್ಡ್ ಮಾಡಿಸೋದಕ್ಕೆ ನನ್ನ ಮೇನ್ ಉದ್ದೇಶ. ಆದಮೇಲೆ ಹಾಸ್ಪಿಟ್ಲಿಗೂ ಹೋಗಬೇಕಾಗತ್ತೆ. 2 ವೀಲರ್ನ ಎಲ್ಲಿ ನಾವು ಅವ್ರಿಗೆ 2 ವೀಲರ್ ವ್ಯವಸ್ಥೆ ಮಾಡೋಕ್ಕಾಗತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕ್ಕಾಗತ್ತೆ. ನಾನು ಕುತ್ಕೊಂಡು ಮಾತಾಡಿ ಅದಕ್ಕೂ ವ್ಯವಸ್ಥೆ ಮಾಡ್ತೀನಿ. ಬಟ್ ಕ್ಲೈನ್ಲಿನೆಸ್ ಅಂತ ಮೆಷರ್ ಬಂದಾಗ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ಸಲ್ಲಿ 2 ವೀಲರ್ 4 ವೀಲರು ಆಟೋ ಅಲೋ ಮಾಡಿದ್ರೆ ಅದು ಸೇಫ್ಟಿ ಮೆಜರ್ಸ್ ಅಲ್ಲ. 2 ವೀಲರ್ ಒಳಗಡೆ ಬರೋದು ಸೇಫ್ಟಿ ಮೆಜರೇ ಅಲ್ಲ. ಈಗ ಸಜೆಷನ್ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.